श्री सच्चिदानंद सद्गुरु साईनाथ महाराज की जय. ಶ್ರೀ ಸಾಯಿ ಸಂದೇಶ. ಸದಾನಿಂಬ ವೃಕ್ಷಸ್ಯ ಮೂಲಾಧಿವಾಸಾತ್ ಸುಧಾಪ್ರಾವಿಣಂ ತಿಕ್ತಮವ್ಯಪ್ರಿಯಂತಂ ತರುಂಕಲ್ಪ ವೃಕ್ಷಾಧಿಕಂ ಸಾಧಯಂತಂ ನಮಾಮಿ ಈಶ್ವರಂ ಸದ್ಗುರುಂ ಸಾಯಿನಾಥಂ. ಸತ್ಸಂಗದಲ್ಲಿ ಧ್ಯಾನಾಸಕ್ತನಾಗಿ ನನ್ನ ವೇದಾಂತವನ್ನು ತಿಳಿಯಿರಿ ಮತ್ತು ನನ್ನ ವೇದಾಂತ ವಾಕ್ಯಗಳನ್ನು ಗಮನಿಸಿ. ಹೀಗೆ ಮಾಡುವುದರಿಂದ ನಿಮ್ಮ ಮನಸ್ಸು ಮತ್ತು ಬುದ್ಧಿ ದೈವಿಕ ಜ್ಞಾನದಿಂದ ಪ್ರಕಾಶಮಾನವಾಗುತ್ತದೆ. ಈ ಪ್ರವಚನವು ನೀನು ಆತ್ಮ ಎಂಬುದನ್ನು ತಿಳಿಸುತ್ತದೆ. ಈ ಪ್ರವಚನವನ್ನು ಯಾಂತ್ರಿಕವಾಗಿ ಕೇಳುವುದರಿಂದ ಪ್ರಯೋಜನವಿಲ್ಲ. ನೀನು ಕೇಳುತ್ತಿರುವ ಪರಿ ನನಗೆ ಇಷ್ಟವಿಲ್ಲ. ಪ್ರತಿಯೊಂದು ವೇದಾಂತದ ವಾಕ್ಯದಲ್ಲೂ ಬಹಳ ಆಳವಾದ ಆಧ್ಯಾತ್ಮಿಕ ಅರ್ಥ ಇದೆ. ಶ್ರವಣದ ನಂತರ ಮನನ ಮಾಡು. ಈ ಧ್ಯಾನದಿಂದ ಈ ಉಪದೇಶವನ್ನು ಅನುಭವಿಸಿದಾಗ ಮಾತ್ರ ಅದು ಫಲಕಾರಿ. ಮನನವು ಶ್ರವಣಕ್ಕಿಂತ ಉತ್ತಮ. ಧ್ಯಾನವು ಮನನಕ್ಕಿಂತ 1,00,000 ಪಟ್ಟು ಅಧಿಕ. ಸತ್ಸಂಗದಲ್ಲಿರುವಾಗ ಧ್ಯಾನದಲ್ಲಿ ಹೆಚ್ಚು ಸಮಯವನ್ನು ಕಳೆ. ನೀನು ಧ್ಯಾನದಿಂದ ನಿರ್ವಿಕಲ್ಪ ಸಮಾಧಿ ಸ್ಥಿತಿಯನ್ನು ಸಾಧನೆ ಮಾಡಿ ಅನುಭವಿಸು. ಇದು ಎಲ್ಲಕ್ಕಿಂತ ಉತ್ತಮ. ನಿರ್ವಿಕಲ್ಪ ಸಮಾಧಿ ಸ್ಥಿತಿಯಲ್ಲಿ ಎಲ್ಲವೂ ಬ್ರಹ್ಮನಂತೆ ಕಾಣಿಸುತ್ತದೆ. ನಿನ್ನ ಅಜ್ಞಾನವು ಜ್ಞಾನವೆಂಬ ಪ್ರಖರ ಅಗ್ನಿಯಲ್ಲಿ ಉರಿದು ಹೋಗುತ್ತದೆ. ಅಲ್ಲಿಗೆ ನಿಲ್ಲಿಸಬೇಡ. ಪರಮಾತ್ಮನು ನಿನ್ನಲ್ಲಿಯೇ ಇದ್ದಾನೆಂಬುದನ್ನು ತಿಳಿದುಕೋ.